ಸುಮಾರು ಒಂದ್ 2 ಲಕ್ಷ ಸಸಿ ಹಾಕಿದೀನಿ. 2 ಲಕ್ಷ ಸಸಿ ಬರೀ ಈ ಊರಿನವರೇ ಬುಕ್ ಮಾಡ್ಕೊಂಡಿದ್ದಾರೆ. 1 ಎಕರೆಗೆ ಟೊಮೊಟೊ ಆಗ್ಲಿ ಚಿಲ್ಲಿ ಆಗ್ಲಿ 10,000 ಬೇಕಾಗುತ್ತೆ. 60 ಪೈಸೆಯಿಂದ ಹಿಡಿದು ₹1 ಟೊಮೊಟೊ ಬರುತ್ತೆ. ಚಿಲ್ಲಿ ಆದ್ರೆ ನಿಮ್ಗೆ ₹1 1.5 ಚಿಲ್ಲಿ ರೇಟ್ ಇರುತ್ತೆ. ಈಗೆಲ್ಲ ದೂರ ಕಳಿಸ್ಬೇಕ್ರಿ, ಹುಬ್ಳಿ ಕಳಿಸ್ಬೇಕು, ಬೆಂಗಳೂರು ಕಳಿಸ್ಬೇಕು ಅಂತಂದ್ರೆ ಈ ಹಸಿರು ತುಂಬು ಏನಾಗುತ್ತೆ, ಸ್ವಲ್ಪ ಮೆತ್ತಗಿರೋದ್ರಿಂದ ದೂರ ಸಾಗಾಣಿಕೆಗೆ ನಡೆಯಂಗಿಲ್ಲ. ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಇರುತ್ತೆ. ಅದೇ ಬೆಳೆ ತುಂಬಾ ಆದ್ರೆ ಎಷ್ಟು ದೂರ ಆದ್ರೂ ಕಳಿಸ್ಬೇಕು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಮಧುಸೂದನ್ ರೆಡ್ಡಿ ಅಂತ. ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ ಪ್ರೊಪ್ರೈಟರ್. ನಾನೇ ಓನರು. ಪರಿಚಯ ಮಾಡಿಸ್ಕೊಡು, ಎಲ್ಲಿ ಬರುತ್ತೆ, ಯಾವ ಸರ್ ತಾಲೂಕು? ಇದು ನಮ್ಮ ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ ನಮ್ಮ ಇರ್ಕಲ್ಗಡದ ಗ್ರಾಮದಲ್ಲಿ ಬರುತ್ತೆ. ಇರ್ಕಲ್ಗಡ ಹೋಬಳಿ, ಇದು ನಮ್ಮ ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ಈ ನರ್ಸರಿ ಯಾಕೆ ಮಾಡ್ಬೇಕು ಅನ್ಸುತ್ತೆ ಸರ್ ತಮಗೆ? ನರ್ಸರಿ ಯಾಕೆ ಮಾಡ್ಬೇಕು ಅನ್ಸುತ್ತಾ ಸರ್? ನೋಡಿ ಸರ್, ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ಸುಮಾರು 18 ವರ್ಷ ಬೆಂಗಳೂರಲ್ಲಿದ್ದೆ. ಸೊ ಬೆಂಗಳೂರು ಟೈಮಲ್ಲಿ ಇದ್ಕೊಂಡು ಅಲ್ಲಿ ಒಂದು ಸ್ವಂತ ಮನೆ ಇದೆ, ಎಲ್ಲ ಇದೆ. ಸೊ 2019ರಲ್ಲಿ ಕೊರೋನಾ ಆ ಬಂದ ಟೈಮಲ್ಲಿ 2 ವರ್ಷ ಲಾಕ್ಡೌನ್ ಇತ್ತಲ್ಲ, ನಿಮ್ಗೆಲ್ಲರೂ ಆ ಲಾಕ್ಡೌನ್ ಕಹಿ ನೆನಪುಗಳು ಎಲ್ಲರಿಗೂ ಇರ್ತವೆ. ಸೊ ಆ ಟೈಮಲ್ಲಿ ಅಲ್ಲಿ ಖರ್ಚು ಜಾಸ್ತಿ, ಸಂಪಾದನೆ ಕಮ್ಮಿ ಆಯ್ತು. ಸೊ ಅದರಿಂದ ಜೀವನ ನಡೆಸೋದು ಸ್ವಲ್ಪ ಕಷ್ಟಕರ ಅಂತ ಅನಿಸ್ತು. ಆ ಒಂದು ಕಾರಣಕ್ಕೆ ಏನಾರ ಮಾಡ್ಬೇಕಲ್ಲ, ಏನ್ ಮಾಡ್ಬೇಕು ಅನ್ಕೊಂಡ ಟೈಮಲ್ಲಿ ನಮ್ದು ಗಂಗಾವತಿ, ಮೂಲತಃ ನಾವು ಗಂಗಾವತಿ ಅವರು, ಹುಟ್ಟಿ ಬೆಳೆದಿದ್ದೆಲ್ಲ ಗಂಗಾವತಿಯಲ್ಲೇ. ಸೊ ನಮ್ಮ ಅಣ್ಣವರು, ನಮ್ ದೊಡ್ಡಣ್ಣ ಅವರು ಘಟ್ಟಪ್ರಭಾದಲ್ಲಿ ನರ್ಸರಿ ಆಲ್ರೆಡಿ 7 ವರ್ಷದಿಂದ ನಡೆಸ್ತಾ ಇದ್ರು. ನಾವು ನರ್ಸರಿಗೆ ಹೋಗಿ ಬರ್ತಾ ಇದ್ವಿ. ಸೊ ನರ್ಸರಿ ಸ್ವಲ್ಪ ಹೋಗೋದು ಬರೋದು ಆದ್ರಿಂದ ಸೊ ನರ್ಸರಿ ಬಗ್ಗೆ ನಮಗೂ ಸ್ವಲ್ಪ ಗಮನ ಇತ್ತು, ಅದ್ರ ಬಗ್ಗೆ ಐಡಿಯಾ ಇತ್ತು. ಯಾಕಂದ್ರೆ ನಮ್ಮ ಅಣ್ಣವ್ರು ಮಾಡ್ತಾ ಇರೋದ್ರಿಂದ ಹೋಗಿ ಬರ್ತಾ ಇದ್ವಲ್ಲ. ಸೊ ನಮಗೂ ನರ್ಸರಿ ಬಗ್ಗೆ ಯಾವಾಗ ಹೋಗ್ತಿದ್ವಿ, ನರ್ಸರಿಲಿ ಇರ್ತಾ ಇದ್ದೆ ನಾನು. ಸೊ ಅದ್ರ ನಾಲೆಜ್ ಇತ್ತು. ಸೊ ಅದೇ ಯಾಕೆ ಇಲ್ಲಿ ಮಾಡಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಜೀವನ ಸ್ಟಾರ್ಟ್ ಮಾಡಿದ್ವಿ. ಹಂಗ್ ಬಂದು 2019ರಲ್ಲೇ ನಾವು ನರ್ಸರಿ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಇರ್ಕಲ್ಗಡದಲ್ಲಿ. ಈಗ ಯಾವ ತರದ ಸಸಿಗಳು ಸಿಗ್ತವೆ, ಮತ್ತೆ ರೈತರು ನಿಮ್ಗೆ ಫೀಡ್ಬ್ಯಾಕ್ ಬಗ್ಗೆ ಏನ್ ಹೇಳ್ತಾರೆ? ನನ್ಗೆ ಯಾರೋ ಒಬ್ಬ ರೈತರ ಹತ್ರ ಮಾತಾಡ್ತೀರಾ ಸರ್? ರೈತರ ಹತ್ರ ಮಾತಾಡಿಸ್ತೀನಿ ಸರ್, ಖಂಡಿತ. ನೋಡಿ ಸರ್, ನಮ್ಮ ಹತ್ರ ವಿಶೇಷವಾಗಿ ಸಿಗೋದು ಟೊಮೊಟೊ, ಮೆಣಸಿನಕಾಯಿ, ಬದನೆ, ಹೂಕೋಸು, ಎಲೆಕೋಸು, ಆಮೇಲೆ ಚೆಂಡುವಿನ ಸಸಿ, ಸೇವಂತಿ, ಕನಕಾಂಬರಿನೂ ಸಿಗತ್ತೆ, ಗಲಾಟಿ ಸಿಗತ್ತೆ. ಆಮೇಲೆ ನುಗ್ಗೆ ಗಿಡಗಳು ಮಾಡ್ತೀವಿ. ಆಮೇಲೆ ಪಪಾಯ ಮಾಡ್ತೀವಿ, ಕಲ್ಲಂಗಡಿ ಮಾಡ್ತೀವಿ. ಇವೆಲ್ಲ ಸಸಿಗಳು ಬೆಳೆಸ್ತೀವಿ. ಹಾಗೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಇರ್ಕಲ್ಗಡ ಒಂದು ಬೇವೂರ್ವರೆಗೂ ಸ್ವಲ್ಪ ಜಾಸ್ತಿ ಪ್ಲಾಟ್ಸ್ ಮಾಡ್ತಾರೆ. ಸೀಡ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ನಮ್ಮ ಏರಿಯಾದಲ್ಲಿ. ಸೊ ಸೀಡ್ ಪ್ರೊಡಕ್ಷನ್ ಮಾಡುವಂತ ಅವ್ರು ಕೂಡ ನಮಗೆ ರೈತರು ಮೇಲ್ ಫಿಮೇಲ್ ಬೀಜಗಳನ್ನ ಕೊಡ್ತಾರೆ, ಸಸಿಗಳು ಬೆಳೆಸ್ಕೊಡ್ತೀವಿ. ಹಿಂಗೆಲ್ಲ ನಡೆಯುತ್ತೆ. ಈಗ ರೈತರದ್ದು ಯಾವ ಫೀಡ್ಬ್ಯಾಕ್ ಕೊಡ್ತೀರಾ ಸರ್? ಈಗ ನೋಡಿ, ನಮ್ಮ ಅದೃಷ್ಟಕ್ಕೆ ಇವತ್ತು ನಮ್ಮ ಸುರೇಶ್ ಚೌಡ್ಕಿ ಅವರು ಬಂದಿದ್ದಾರೆ ನಮ್ಮ ನರ್ಸರಿಗೆ. ಆಕಸ್ಮಿಕವಾಗಿ ಬಂದಿದ್ದಾರೆ, ಇವ್ರನ್ನ ಕರೆಸಿದ್ದಲ್ಲ, ಅಕಸ್ಮಾತ್ವಾಗಿ ಪ್ರಕೃತಿಯ ಒಂದು ಚಮತ್ಕಾರ ಅಷ್ಟೇ ಬಂದಿದ್ದಾರೆ. ಸೊ ಮಾತಾಡಿ ನಮ್ಮ ಸುರೇಶ್ ಚೌಡ್ಕಿ ಅವ್ರ ಹತ್ರ. ನಮಸ್ತೆ, ನಾನು ಸುರೇಶ ಸಣ್ಣಪ್ಪ ಚೌಡ್ಕಿ, ಕುಕ್ನೂರು ತಾಲೂಕು ಕುದ್ರಿಮೋತಿ ಗ್ರಾಮದಿಂದ, ಕೊಪ್ಪಳ ಜಿಲ್ಲೆ. ನಾನು ಯಾವುದೇ ಸಸಿಗಳನ್ನು ತಗೋಬೇಕಾದ್ರೆ ಸೂಕ್ಷ್ಮವಾಗಿ ವಿಚಾರಗಳನ್ನು ಮಾಡ್ತೀನಿ. ಅಂದರೆ ಋತುಗಾಲಕ್ಕೆ ತಕ್ಕಂತೆ ಬೆಳೆಯಿರಿ ಅಂತ ರೈತರಿಗೆ ಹೇಳ್ತೀನಿ. ಯಾಕೆಂದರೆ ಋತುಗಾಲ ತಪ್ಪಿ ಬೆಳೆದ್ರೆ ಮಾರುಕಟ್ಟೆ ಸಮಸ್ಯೆ ಆಗಿರುತ್ತೆ, ಇಲ್ಲ ಬೆಲೆ ಸಿಗೋದಿಲ್ಲ, ಇಲ್ಲ ಯಾವುದೋ ಒಂದು ಆ ಋತುಗಾಲಕ್ಕೆ ಆ ಬೆಳೆ ಬರ್ತಿರಲ್ಲ. ಹಂಗಾಗಿ ಋತುಗಾಲಕ್ಕೆ ತಕ್ಕಂತೆ ಬೆಳೆದರೆ, ಈ ಸದ್ಯಕ್ಕೆ ನಾನು ಟೊಮೊಟೊ ಸಸಿಗಳನ್ನು ತಗೊಂಡಿದ್ದೀನಿ. ಯಾಕೆ ಅಂತಂದರೆ ಇಡೀ ಪ್ರತಿಯೊಬ್ಬ ಮಾನವ ಜೀವಿಗೆ ಏನು ಬೇಕಂದರೆ ತರಕಾರಿ ಬೇಕು. ಡಾಕ್ಟ್ರು ಹೇಳೋದು, ಎಲ್ಲರೂ ಹೇಳೋದು ತರಕಾರಿ, ಇಂಥ ಹಣ್ಣು ಹಂಪಲುಗಳನ್ನು ತಿಂದು ಜೀವನ ಮಾಡೋದು, ಇದು ಮಾನವನ ದಿನನಿತ್ಯದ ಕಾಯಕ ಇದು. ಹಾಗಾಗಿ ನಾವು ಋತುಗಾಲಕ್ಕೆ ತಕ್ಕಂತೆ ಈ ಸರಿ ಟೊಮೊಟೊ ಒಂದು 10,000 ಸಸಿ ತೊಗೊಂಡಿದ್ದೆ. ಜಸ್ಟ್ ನನ್ನ ಸಸಿ ನೋಡೋಣ ಅಂತ ಬಂದೆ. ಬಟ್ ವಿಡಿಯೋ ಮಾಡೋ ಅದರಲ್ಲಿ ಒಂದು 4 ಮಾತು ಮಾತಾಡೋ ಅವಕಾಶ ನೀವು ಮೋಸ್ಟ್ಲಿ ನಿಮ್ಮ ಚಾನಲ್ ಮುಖಾಂತರ ನನಗೆ ಒದಗಿ ಬಂದಿದೆ. ಹಾಗಾಗಿ ಖುಷಿ ಆಗುತ್ತೆ. ಸಸಿಗಳು ಯಾವ ತರ? ಅಲ್ಲ, ಸಸಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮಗೆ ಮೋಸ್ಟ್ಲಿ ನಾನು ಹೇಳೋದು ಒಳ್ಳೆ ಗುಣಮಟ್ಟದ ಸಸಿಗಳು ಸಿಗ್ತವೆ. ಒಳ್ಳೊಳ್ಳೆ ತಳಿಗಳನ್ನು ತರಿಸ್ತಾರೆ, ಹೊಸ ವೆರೈಟಿಗಳನ್ನು ತರಿಸ್ತಾರೆ. ಬೇಸಿಗೆಗಾಲದಲ್ಲಿ ಬೆಳೀತಕ್ಕಂಥ ವೆರೈಟಿ, ಚಳಿಗಾಲದಲ್ಲಿ ಬೆಳೀತಕ್ಕಂಥ ವೆರೈಟಿ, ಮತ್ತು ಮಳೆಗಾಲದಲ್ಲಿ ಬರ್ತಕ್ಕಂಥ ವೆರೈಟಿಗಳಿದ್ದಾವೆ. ಸಾಕಷ್ಟು ವೆರೈಟಿಗಳಿದ್ದಾವೆ. 1-2 ಹೆಸರು ಹೇಳಿದರೆ ತಪ್ಪಾಗ್ತದೆ. ಭಾಳ ವೆರೈಟಿಗಳಿದ್ದಾವೆ. ಅದರಲ್ಲಿ ರೈತರ ಸೂಕ್ಷ್ಮವಾಗಿ ವಿಚಾರ ಮಾಡಿ ಒಳ್ಳೆ ಗುಣಮಟ್ಟದ ಸಸಿಗಳನ್ನು ತೊಗೋಬೇಕು. ನಾವಂತೂ ಟೊಮೊಟೊ ಮತ್ತು ಚೆಂಡು ಸಸಿಗಳಲ್ಲಿ ಒಳ್ಳೆ ಇವ್ರ ಕಡೆಯಿಂದ ತಗೊಂಡು ಒಳ್ಳೆ ಆದಾಯ ಪಡ್ಕೊಂಡಿವಿ ಸರ್. ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ ಒಳಗಡೆ ಬನ್ನಿ. ಈಗ ಯಾವೆಲ್ಲ ವೆರೈಟಿಗಳು ಸಿಗ್ತಾವಣ್ಣ ತಮ್ಮ ಕಡೆಗೆ ಈಗ? ಸೊ ಈಗ ನೋಡ್ರಿ, ಈಗ ಮಳೆಗಾಲ ಆಗಿದ್ರಿಂದ ಮಳೆಗಾಲಕ್ಕೆ ಸೂಕ್ತವಾಗಂತ ಸಸಿಗಳನ್ನೇ ಹಾಕಿರ್ತೀವಿ. ಈಗ ನೋಡಿ, ಇವರು ರೈತರೇ, 1 ನಿಮಿಷ ಬನ್ನಿ ಸರ್. ತಮ್ಮ ಹೆಸರು? ಲಕ್ಷ್ಮಣ್ ಗೌಡ ಅಂತೇಳಿ. ಇವರು ಅಬ್ಬಿಗೇರಿ ಅವರು, ಇಲ್ಲಿ ಅಬ್ಬಿಗೇರಿ ಬರುತ್ತೆ. ಇವರು ಪ್ರತ್ಯೇಕವಾಗಿ ಇವ್ರ ಊರಲ್ಲಿ ಸುಮಾರು ಜನ ರೈತರಿದ್ದಾರೆ.
ಮಳೆಗಾಲಕ್ಕೆ ಅಂತೇಳಿ ಒಂದು ಆಹನ್ ಅಂತೇಳಿ ಒಂದು ವೆರೈಟಿ ಇದೆ, ತೋರಿಸ್ತೀನಿ ನಿಮಗೆ. ಇದು ಆಹಾನ್ ಅಂತಾನೆ. ಆಹನ್ ಅಂತೇಳಿ, ಓಕೆ. ಆಹನ್ ಅಂತೇಳಿ BSF ನೆನೆಮ್ಸ್ ಕಂಪನಿ ಅವ್ರದ್ದು ಆಹನ್ ಅಂತೇಳಿ. ಇದು ಪ್ರತ್ಯೇಕವಾಗಿ ಮಳೆಗಾಲದ ರಾಜ ಅಂತಾರೆ ಇದಕ್ಕೆ. ಮಳೆಗಾಲದ್ದೇ ಸೂಕ್ತ ಮಳೆಗಾಲಕ್ಕೆ ಆಗಿರುವಂತ ವೆರೈಟಿ. ಮಳೆಗಾಲಕ್ಕೆ ಮತ್ತೆ ಚಳಿಗಾಲಕ್ಕೆ ಚೆನ್ನಾಗಿ ಸೆಟ್ಟಿಂಗ್ ಆಗುತ್ತೆ. ಈಗ ನಾರ್ಮಲ್ ಏನಾಗುತ್ತೆ, ಮಳೆಗಾಲದಲ್ಲಿ ಅದರದೇ ಆದಂತ ರೋಗ ರುಜಿನಗಳು ಸುಮಾರು ಇರ್ತವೆ. ಹೌದು. ಸೊ ಆ ಕಾಲಕ್ಕೆ ಬರುವಂತ ಕಾಯಿಲೆಗಳನ್ನ ಇದು ತಡ್ಕೊಳತ್ತೆ. ಈಗ ರೋಗನೇ ಬರಲ್ಲ ಅಂತಲ್ಲ, ರೋಗಗಳು ಬರ್ತವೆ, ಬಟ್ ತಡ್ಕೊಳ್ಳೋ ಶಕ್ತಿ ಇದಕ್ಕೆ ಜಾಸ್ತಿ ಇರುತ್ತೆ. ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಆಹನ್ ಬಹಳ ಜಾಸ್ತಿ. ಈ ನಾನು ಪ್ರತ್ಯೇಕವಾಗಿ ಇವ್ರ ಅಬ್ಗೇರಿ ಮತ್ತೆ ಅಬ್ಗೇರಿ ತಾಂಡ ಅಂತಿದೆ, ಅವ್ರಿಗಾಗೆ ಜಾಸ್ತಿ ನಾನು ಸಸಿಗಳು ಹಾಕ್ತೀನಿ. ಈಗ ಸುಮಾರು ಒಂದ್ 2 ಲಕ್ಷ ಸಸಿ ಹಾಕಿದ್ದೀನಿ. 2 ಲಕ್ಷ ಸಸಿ ಬರೀ ಈ ಊರಿನವರೇ ಬುಕ್ ಮಾಡ್ಕೊಂಡಿದ್ದಾರೆ. ಈ ಊರಿನವ್ರಿಗೆ ಗೊತ್ತು ಇದು ಆಹನ್ ಟೊಮೊಟೊ ಹೇಗಿದೆ ಅಂತ. ಒಂದೇ ಊರವ್ರು 2 ಲಕ್ಷ 2 ಲಕ್ಷ ಸಸಿ ಎಲ್ಲ ಬುಕ್ಕಿಂಗ್ ಇದೆ. ನನ್ನ ಹತ್ರ ಸುಮಾರು ಟೊಮೊಟೊ ಇದೆ, ಮಾರಕ್ ಹೊಂಟ್ರೆ ಇಲ್ಲ ನನ್ನ ಹತ್ರ. ಎಲ್ಲ ಇವ್ರದೇ ಇದೆ, ಎಲ್ಲ ಇವ್ರದೇ ಬುಕ್ಕಿಂಗ್ ಆಗಿದೆ. ಸೊ ಆತರ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಪ್ರತ್ಯೇಕವಾಗಿ ಯಾವ ಕಾಲಕ್ಕೆ ಯಾವ ಸೀಸನ್ಗೆ ಯಾವ ವೆರೈಟಿ ಹಾಕಿದ್ರೆ ತಡ್ಕೊಳತ್ತೆ ಅದನ್ನೇ ಹಾಕ್ತಿವಿ. ಆಯ್ಕೆ ಯಾವ ತರ ಮಾಡ್ಕೊಂತೀರಿ ಇದನ್ನ? ಯಾವ್ಯಾವ ವೆರೈಟಿ ಆಯ್ಕೆ ಮಾಡ್ಕೊಂತೀರ ಸರ್? ಆಯ್ಕೆ ಏನಿಲ್ಲ, ಈಗ ನಮ್ಮ ಅನುಭವ. ಈಗ ನಾವು ಸುಮಾರು ಇಲ್ಲಿ ನಾವು ನರ್ಸರಿ ಮಾಡಿ ಇರ್ಕಲ್ಗಡದಲ್ಲಿ 6 ವರ್ಷ ಕಂಪ್ಲೀಟ್ ಆಯ್ತು. ಈಗ 6 ವರ್ಷದಿಂದ ಯಾವ ಎಲ್ಲಾ ಕಾಲಗಳನ್ನು ನೋಡ್ಕೊಂತ ಬಂದಿವಿ. ಒಂದ್ 6 ವರ್ಷದಿಂದ ವರ್ಷದಲ್ಲಿ ಬರುವಂತ ಎಲ್ಲಾ ಸೀಸನ್ಗಳಲ್ಲಿ ಯಾವ ವೆರೈಟಿಗಳು ಸೂಕ್ತವಾಗಿರ್ತವೆ ಅನ್ನೋದು ನೋಡ್ಕೊಂತ ಬಂದಿದ್ವಲ್ಲ. ಸೊ ರೈತರಿಗೆ ಯಾವ ಬೀಜ ಹಾಕಿದ್ರೆ, ಯಾವ ವೆರೈಟಿ ಹಾಕಿದ್ರೆ, ಯಾವ ಬ್ರ್ಯಾಂಡ್ ಹಾಕಿದ್ರೆ ಒಳ್ಳೆ ಇಳುವರಿ ಬರುತ್ತೆ, ತಡ್ಕೊಳತ್ತೆ, ಆ ಸೀಸನ್ ತಡ್ಕೊಳತ್ತೆ. ಚಳಿ ತಡ್ಕೊಳ್ಳೋದು ಬೇಕು. ಈಗ ನೋಡ್ರಿ, ವಿಶೇಷವಾಗಿ ಬೇಸಿಗೆಯಲ್ಲಿ ನಿಮ್ಗೆಲ್ಲ ಗೊತ್ತಂಗೆ ಇಲ್ಲಿ 40 ರಿಂದ 43ವರೆಗೂ ಟೆಂಪರೇಚರ್ ಇರುತ್ತೆ. ಆ ಟೆಂಪರೇಚರ್ ತಡ್ಕೊಳ್ಳೋಂತ ನಾವು ವರ್ಷ ಪೂರ್ತಿ ಹಾಕುವಂತ ಸುಮಾರು ವೆರೈಟಿಗಳು ಇರ್ತವೆ. ಅಂತ ವೆರೈಟಿಗಳು ಹಾಕಿವಿ ಅಂತಂದ್ರೆ ತಡ್ಕೊಳ್ಳಲ್ಲ. ಏನಾಗ್ಬಿಡುತ್ತೆ, ನಮ್ಮ ಹೊಲದಿಂದ ಟೊಮಾಟೊ ಹರ್ಕೊಂಡು ಬಾಕ್ಸ್ ಅಲ್ಲಿ ಹಾಕೊಂಡು ಮಾರ್ಕೆಟ್ ಹೋಗೋದ್ರಲ್ಲಿ ಕೆಳಗಿರುವಂತ ಟೊಮಾಟೊಗಳೆಲ್ಲ ಮೆತ್ತಗಾಗಿ ನೀರಾಗ್ಬಿಡ್ತವೆ. ಅವು ವರ್ಷ ಪೂರ್ತಿ ಬೆಳೆಯುವಂತವು ಹಾಕಂಗಿಲ್ಲ. ನಾವು ಬೇಸಿಗೆಗೆ ಪ್ರತ್ಯೇಕವಾಗಿ ಬೇಸಿಗೆಗೆ ಯಾವ ಟೊಮಾಟೊ ತಡ್ಕೊಳತ್ತೆ ಅದನ್ನೇ ಹಾಕಿರ್ತೀವಿ. ಈಗ ಮಳೆಗಾಲದಲ್ಲಿ ಹಾಕೋದು ಮಳೆಗಾಲದಲ್ಲಿ ಹಾಕ್ಬೇಕು. ಈಗ ಬಿಸಿಲು ಕಾಲದಲ್ಲಿ ಹಾಕಿದ್ರೆ ಟ್ರಾಪಿಕಲ್ ವೆರೈಟಿ ಅವು. ಆ ಬಿಸಿಲು ಕಾಲದಲ್ಲಿ ಹಾಕುವಂತ ವೆರೈಟಿಗಳು ಮಳೆಗಾಲದಲ್ಲಿ ಹಾಕಿದ್ರೆ ತಡ್ಕೊಳಲ್ಲ. ಮಳೆಗೆ ತಡ್ಕೊಳ್ಳಂತವೇ ಬೇರೆ ಇರ್ತವೆ, ಬಿಸಿಲಿಗೆ ತಡ್ಕೊಳ್ಳಂತವೇ ಬೇರೆ ಇರ್ತವೆ. ಸೊ ಆ ಟೈಮಿಗೆ ಏನ್ ಹಾಕ್ಬೇಕು ಅದನ್ನೇ ಹಾಕ್ತಿವಿ. ಅಂದ್ರೆ ನಿಮ್ಮ ಹತ್ರ ಬಂದ್ರೆ ನನಗೆ ಯಾವ್ದೇ ಕಾಲ ಆಗಿರ್ಲಿ, ಚಳಿಗಾಲ ಆಗಿರ್ಲಿ, ಮಳೆಗಾಲ ಆಗಿರ್ಲಿ, ಬೇಸಿಗೆ ಆ ತರದ್ದು ವೆರೈಟಿ ಗಿಡಗಳು ನನಗೆ ಸಿಗ್ತವೆ. ನೀವು ಪ್ರತ್ಯೇಕವಾಗಿ ನನಗೆ ಮಳೆಗಾಲದ್ದು ಕೊಡ್ರಿ, ಬೇಸಿಗೆ ವೆರೈಟಿನೇ ಕೊಡ್ರಿ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ನಮಗೆ ಗೊತ್ತಿರುತ್ತೆ ನಾವು ಯಾವ ಟೈಮಲ್ಲಿ ಏನ್ ಹಾಕ್ಬೇಕು ಅದನ್ನೇ ಹಾಕಿರ್ತೀವಿ. ಈಗ ರೈತರು ಸಸ್ಯಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಮೇನ್ ಅವರು ಏನು ಗುಣಗಳನ್ನ ಅವ್ರು ನೋಡ್ಬೇಕಾಗತ್ತೆ ಸರ್? ಏನಂದ್ರೆ ಇಳುವರಿ ಜಾಸ್ತಿ ಬರ್ಬೇಕು, ರೋಗ ರುಜಿನಗಳನ್ನ ತಡ್ಕೊಳ್ಳಂತ ಶಕ್ತಿ ಇರ್ಬೇಕು. ಸೊ ಇದೇ ಮುಖ್ಯವಾಗಿ ನೋಡುವಂಥದ್ದು. ಇಳುವರಿ ಇದೆ. ರೇಟ್ ಅಂತೂ ನಮ್ಮ ಕೈಯಲ್ಲಿ ಇಲ್ಲ. ಇಳುವರಿ, ರೋಗ ರುಜಿನಗಳನ್ನ ತಡ್ಕೊಳ್ಳಂತ ಶಕ್ತಿ. ಇನ್ನು ಬೆಳೆಸೋದೆಲ್ಲ ಅವ್ರ ಕೈಯಲ್ಲಿ ಇರುತ್ತೆ. ಬೆಳೆಸೋದು ಅವ್ರ ಕೈಯಲ್ಲಿ, ರೇಟ್ ಭಗವಂತನ ಕೈಯಲ್ಲಿ. ಇಲ್ಲ ದಲಾಲ್ ಕೈಲಿ, ಅದೆಲ್ಲ ಸುಮಾರು ಇನ್ಫ್ಲುಯೆನ್ಸಸ್ ಆಗತ್ತೆ ಅದಕ್ಕೆ. ಈಗ ನಾನು 1 ಎಕರೆಗೆ ನಾನು ಎಷ್ಟು ಸಸಿಗಳು ಕೂರ್ತೇವೆ ಸರ್? ಟೊಮೊಟೊ ಆಗಿರ್ಬೋದು, ಪ್ಲಸ್ ಇದು ಮೆಣಸಿನಕಾಯಿ ಆಗಿರ್ಬೋದು. 1 ಎಕರೆಗೆ ಎಷ್ಟು ಕೂರ್ಬೋದು ಸರ್? ಸರ್ ನೋಡಿ ಸರ್, 1 ಎಕರೆಗೆ ನಾರ್ಮಲಿ ಒಂದೊಂದು ವೆರೈಟಿಗಳದ್ದು ಒಂದೊಂದು ಸಸಿಗಳು ಬೇರೆ ಆಗುತ್ತೆ. ಈಗ ಟೊಮೊಟೊ ಮೆಣಸಿನಕಾಯಿ ಏನಿದೆಲ್ಲ ಒಂದೇ ರೇಂಜ್ ಅಲ್ಲಿ ಬರುತ್ತೆ. ನೋಡ್ರಿ, ಈಗ ಸಾಲಿಂದ ಸಾಲಿಗೆ ಈಗ ಬೆಡ್ ಮಾಡ್ಕೊಂಡಿರ್ತಾರೆ. ಈ ತರ ಸಾಲಿಂದ ಸಾಲಿಗೆ 3 ಅಡಿ ಬಿಡ್ತಾರೆ, ಸಸಿಯಿಂದ ಸಸಿಗೆ 2 ಅಡಿ ಬಿಡ್ತಾರೆ. ಹಂಗ ಮಾಡಿದ್ರೆ 1 ಎಕರೆಗೆ ಟೊಮೊಟೊ ಆಗ್ಲಿ ಚಿಲ್ಲಿ ಆಗ್ಲಿ 10,000 ಬೇಕಾಗುತ್ತೆ. 10,000. ಅದು ಸಸಿಯಿಂದ ಸಸಿಗೆ 2 ಅಡಿ, ಸಾಲಿಂದ ಸಾಲಿಗೆ 3 ಅಡಿ ಮಾಡಿದ್ರೆ 10,000ನೇ ಸಾಕು. ಈಗ ಹಚ್ಚೋರು ಏನ್ ಮಾಡ್ತಾರೆ, 2 ಅಡಿ ಬಿಡೋ ಕಡೆ 1.5 ಅಡಿ ಬಿಡ್ತಾರೆ. ಆಮೇಲೆ ಇಲ್ಲಿ 3 ಅಡಿ ಬಿಡೋ ಕಡೆ 2 ಅಡಿ ಬಿಡ್ತಾರೆ. ಆವಾಗ ಏನಾಗುತ್ತೆ, ಜಾಸ್ತಿ ಸಸಿ ಬೇಕಾಗತ್ತೆ. ಬಟ್ ಸ್ಟ್ಯಾಂಡರ್ಡ್ ಬಂದು 2-3, ಸಾಲಿಂದ ಸಾಲಿಗೆ 3, ಸಸಿಯಿಂದ ಸಸಿಗೆ 2. ಹಂಗ್ ಮಾಡಿದ್ರೆ 10,000 ಸಾಕು. ನೀರಾವರಿ ವ್ಯವಸ್ಥೆ ಯಾವ ತರ ಮಾಡ್ಕೋಬೇಕು ಸರ್? ನೀರಾವರಿ ನೋಡ್ರಿ ಸರ್, ನಾರ್ಮಲಿ ಎಲ್ಲರೂ ಡ್ರಿಪ್ ಮಾಡ್ಕೊಂತಾರೆ. ನೀರು ಕಮ್ಮಿ ಇರುವಂತವ್ರು ನೀರನ್ನು ಡ್ರಿಪ್ ಮಾಡ್ಕೋತಾರೆ, ಶೀಟ್ ಹಾಕೋತಾರೆ. ಶೀಟ್ ಹಾಕೋದ್ರಿಂದ ಏನಾಗುತ್ತೆ, ಪ್ರತ್ಯೇಕವಾಗಿ ಕಸ ಕಮ್ಮಿ ಬರುತ್ತೆ. ಡ್ರಿಪ್ ಹಾಕೋದ್ರಿಂದ ಕಂಟಿನ್ಯೂ ಜಾಸ್ತಿ ನೀರು ಬೇಕಾಗಲ್ಲ. ಡ್ರಿಪ್ ಅಲ್ಲಿ ಏನಾಗುತ್ತೆ, ಹನಿ ಹನಿಯಾಗಿ ನೀರು ಹೋಗ್ತಾ ಇರುತ್ತೆ, ನಡೆಯುತ್ತೆ. ಕಮ್ಮಿ ನೀರು ಇದ್ರಲ್ಲೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಅರೆ ನೀರಲ್ಲಿ ಏನಾಗುತ್ತೆ, ಸ್ವಲ್ಪ ಕಸ ಜಾಸ್ತಿ ಬರುತ್ತೆ. ಅರೆ ನೀರಲ್ಲಿ ಏನಾಗುತ್ತೆ, ನೀರು ಹೊಡ್ಕೊಂಡು ಹೋಗ್ತಾ ಇರತ್ತಲ್ಲ, ಸೊ ಏನಾಗುತ್ತೆ, ಕಸ ಜಾಸ್ತಿ ಬಂದ್ಬಿಡುತ್ತೆ, ತೇವಾಂಶ ಜಾಸ್ತಿ ಇರೋದ್ರಿಂದ. ಅದೇ ಶೀಟ್ ಹಾಕೊಂಡು ಡ್ರಿಪ್ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ನೀರು ಕಮ್ಮಿ ಇದ್ರೂ ನಡೆಯುತ್ತೆ, ಪ್ಲಸ್ ಶೀಟ್ ಹಾಕೋದ್ರಿಂದ ಕಸ ಕಮ್ಮಿ ಬರುತ್ತೆ. ಈಗ ರೈತರು ನಿಮ್ಮ ಹತ್ರ ಯಾಕೆ ತಗೋಬೇಕು ಅಂತ ಕೇಳ್ತಾರೆ, ನಿಮ್ ನರ್ಸರಿ ವಿಶೇಷತೆ ಏನು ಸರ್? ನಮ್ಮ ನರ್ಸರಿಯ ವಿಶೇಷ, ನಮ್ಮ ನರ್ಸರಿಯ ಮುಖ್ಯ ಬಂಡವಾಳ ಏನಂತಂದ್ರೆ ನಿಜಾಯಿತಿ.
ನಿಯತ್ತಾಗಿರೋದು. ನಾನು ಖುದ್ದಾಗಿ ಹೇಳ್ತಾ ಇದ್ದೀನಿ ಎಲ್ಲರ ಮುಂದೆ, ನಿಯತ್ತಾಗಿರೋದು. ನಾವು ಯಾವ ಸಸಿ ಕೊಡ್ತಾ ಇದೀನಿ ಅಂತ ಹೇಳಿರ್ತೀನಿ ಅದೇ ವೆರೈಟಿ ಕೊಡ್ತೀನಿ. ಈಗ ಆಹನ್ ಅಂತೇಳಿ ಬೇರೆ ಏನೋ ಕೊಟ್ಟೆ, ಸಾವು ಅಂತೇಳಿ ಬೇರೆ ಏನೋ ಕೊಟ್ಟೆ, ಸಾವು ಅಂತೇಳಿ ಅದ್ರದ್ದು ಬೇರೆ ಪ್ಯಾಕೆಟ್ ಇಟ್ಬಿಟ್ಟು ಬೇರೆ ಕೊಟ್ಟೆ, ಆ ಥರ ಕೆಲಸಗಳು ನಾವು ಇವತ್ತವರೆಗೂ ಮಾಡಿಲ್ಲ, ಮಾಡೋದೇ ಇಲ್ಲ, ಮಾಡಕ್ ಬರೋದಿಲ್ಲ ನಮಗೆ. ಏನು ವೆರೈಟಿ ಹೇಳ್ತೀನಿ ಇದು ಇದೆಯಾ, ನನ್ನ ಹತ್ರ ಸಾವು ಇಲ್ಲ ಅನ್ಕೊಳ್ಳಿ. ಈಗ ಜಾಸ್ತಿ ಪಾಪ್ಯುಲರ್ ಬಂದ್ಬಿಟ್ಟು ಸಾವು ಟೊಮೆಟೊ. ಈ ಸಾವು ಟೊಮೆಟೊ ನನ್ನ ಹತ್ರ ಇಲ್ಲ. ಈಗ ನನ್ನ ಹತ್ರ ಅದ್ರದ್ದೇ ಹಂಗೆ ಬರುವಂತ ಬೇರೆ ಬೇರೆ ವೆರೈಟಿ ಇರುತ್ತೆ. ನಾನು ಇದು ಸಾವು ತರ ಬರತ್ರಿ ಅಂತೇಳಿ ಇದ್ರದ್ದು ಬೇರೆ ಕಂಪ್ನಿ ಇದ್ರೆ ಇದು ಬೇರೆ ಇದ್ರೆ ಅಂತೇಳಿ ಹೇಳ್ಕೊಡ್ತೀನಿ. ಇದನ್ನ ಸುಮ್ನೆ ಇದೇ ಸಾವು ಅಂತೇಳಿ ಕೊಡಂಗಿಲ್ಲ. ಏನಿರುತ್ತೆ ನಿಜಾಯಿತಿಯಾಗಿ ಯಾವ ವೆರೈಟಿ ಏನು ಅದನ್ನೇ ಕೊಡ್ತೀವಿ. ಅಂದ್ರೆ ಈಗ ನಮ್ಮ ಹತ್ರ ಇಲ್ಲ ಅಂದ್ರೆ ಹೇಳ್ಬಿಡ್ತೀನಿ, ನನ್ನ ಹತ್ರ ಈ ಸಸಿ ಇಲ್ಲ, ನನ್ನ ಹತ್ರ ಇದಿದೆ, ಇದು ಹಿಂಗ್ ಬರುತ್ತೆ ಹಂಗ್ ಬರುತ್ತೆ, ಇದು ಬೇಕಾದ್ರೆ ತಗೋಬಹುದು. ಬಟ್ ಇಲ್ಲಾರ್ದ್ರೆ ಹೇಳ್ಕೊಡಂಗಿಲ್ಲ. ಇದು ಮಾತ್ರ ಅದೇ ನಮ್ ಬಂಡವಾಳ. ಅಂದ್ರೆ ಇಲ್ಲಿ ನಿಮ್ಮ ಹತ್ರ ನಂಬಿಕೆ ತುಂಬಾ ಚೆನ್ನಾಗಿದೆ. ನಮ್ಮ ರೈತರು ಸುಮಾರು ರೈತರು ಎಲ್ಲರೂ ಹೇಳೋದೇನು, ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡ್, ಇದಂದ್ರೆ ಇದೇ ಇರುತ್ತೆ, ಇದು ಬಿಟ್ಟು ಬೇರೆ ಇರಂಗಿಲ್ಲ. ಬೇರೆ ಇದ್ರೆ ಬೇರೆನೇಪ್ಪ ಅಂತ ಕೊಡ್ತೀನಿ, ಅದಂತೇಳಿ ಇದು ಕೊಡೋದು, ಇದಂತೇಳಿ ಅದು ಕೊಡೋದು, ಆ ಕೆಲಸ ನಾವು ಮಾಡಿಲ್ಲ, ಮಾಡೋದಿಲ್ಲ. ಈಗ ನಿಮ್ಮ ಹತ್ರ ತಗೋಬೇಕಾದ್ರೆ ಎಷ್ಟು ತಿಂಗಳು ಸಸಿಗಳು ಸಿಗ್ತವೆ? 1 ತಿಂಗಳು ಸಿಗುತ್ತಾ, 2 ತಿಂಗಳು ಸಿಗುತ್ತಾ? ನೋಡ್ರಿ ಸರ್, ಅದು ಡಿಪೆಂಡ್ಸ್ ಅಪಾನ್ ಇದ್ರ ಸಸಿ ಮೇಲೆ ಹೋಗುತ್ತೆ. ಈಗ ಟೊಮೊಟೊ, ಮೆಣಸಿನಕಾಯಿ, ಟೊಮೊಟೊ ನೋಡಿ 25ರಿಂದ 30 ದಿನ ಸಸಿ ಸಾಕು, ಅದಕ್ಕಿಂತ ಜಾಸ್ತಿ ಆಗಿರಿದ್ರೆ ಒಳ್ಳೇದು. ಒಳ್ಳೆ ಇಳುವರಿ ಬರಬೇಕು. ಟೈಮ್ ಅಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ಒಂದು 25ರಿಂದ 30 ದಿನ ಟೊಮೊಟೊ ಆಗ್ಬೋದು. ಚಿಲ್ಲಿ ಆದ್ರೆ ಏನಾಗುತ್ತೆ 40ರಿಂದ 45 ದಿನ, 45 ದಿನ ಸ್ಟ್ಯಾಂಡರ್ಡ್. ಹಾಗೆ ಹೂಕೋಸ್ ಆದ್ರೆ 30 ದಿನ, 25ರಿಂದ ಅದು 30 ದಿನ ಆಗುತ್ತೆ, ಆತರ. ಆಮೇಲೆ ಈಗ ಪಪಾಯ ಬೆಳಿತೀವಿ ನಾವು, ಪಪಾಯ ಆದ್ರೆ 45ರಿಂದ 50 ದಿನದ ಆಗಿರ್ಬೇಕು. ನುಗ್ಗೆ ಆದ್ರೂ 40 ದಿನದ ಆಗಿರ್ಬೇಕು. ಸೊ ಆತರ ಒಂದೊಂದು ವೆರೈಟಿಗಳದ್ದು ಒಂದೊಂದು ಬರುತ್ತೆ. ಈಗ ನಾನ್ ನಿಮ್ಮ ಹತ್ರ ಬುಕ್ಕಿಂಗ್ ಮಾಡ್ಕೋಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ? ಏನ್ ಪ್ರೊಸೀಜರ್ ಏನಿಲ್ಲ, ನೀವು ವಾಕಿನ್ ಕಸ್ಟಮರ್ ತರ ಬಂದು ಸಸಿಗಳು ನೋಡ್ಕೊಂಡು ಯಾವ್ದು ಬುಕ್ ಆಗಿಲ್ಲ ಇದು ಬೇಕು ಅಂತಂದ್ರೆ ಬುಕ್ಕಿಂಗ್ ಆಗಿದೆ ಇಲ್ಲ ನೋಡ್ಕೊಂಡು, ಬುಕ್ಕಿಂಗ್ ಆಗಿಲ್ಲ ಅಂದ್ರೆ ನಿಮ್ಮ ಹೆಸರಲ್ಲೇ ಬರೆದು ನಿಮ್ಮ ಹತ್ರ ಅಡ್ವಾನ್ಸ್ ತಗೊಂಡು ನಿಮ್ಮ ಹೆಸರಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ನಿಮ್ಗೊಂದು ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಊರು, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಎಲ್ಲ ಬರ್ಕೊಂಡಿರ್ತೀವಿ. ಸೊ ದಟ್ ನಮ್ಗೆ ಐಡೆಂಟಿಫೈ ಮಾಡೋಕೆ ಈಸಿ ಆಗೋದಕ್ಕೆ ಅಡ್ವಾನ್ಸ್ ಅಂತ ಇಸ್ಕೊಂಡಿರ್ತೀವಿ. ಇಸ್ಕೊಂಡು ಇಷ್ಟು ದಿನಕ್ಕೆ ಬರತ್ರಿ, ಈಗ 15 ದಿನ ಆಯ್ತು ಸಸಿ ಹಾಕಿ, ಇನ್ನೊಂದು 15 ದಿನಕ್ಕೆ ಸಸಿ ರೆಡಿ ಆಗ್ತವೆ ಬನ್ನಿ ಅಂತೇಳಿ ಹೇಳಿರ್ತೀವಿ. ಅವ್ರ ಮೊಬೈಲ್ ನಂಬರ್ ನಾವು ತಗೊಂಡಿರ್ತೀವಲ್ಲ, ನಾವೇ ಫೋನ್ ಮಾಡಿ ಹೇಳ್ತೀವಿ, ಇಲ್ಲ ಅವರೇ ಫೋನ್ ಮಾಡ್ತಾರೆ, ನಮ್ಮ ಸಸಿ ರೆಡಿ ಆದ್ವಿ ಅಂದ್ರೆ ರೆಡಿ ಆಗಿದಾವ್ರಿ ಬನ್ನಿ ನೋಡ್ಕೊಳ್ಳಿ ಅಂತ ಕಳಿಸ್ಕೊಡ್ತೀವಿ. ರೇಟ್ ಏನಿರುತ್ತೆ ಸರ್? ರೇಟ್ ಸುಮಾರು ಬೇರೆ ಬೇರೆ ಬರ್ತವೆ. ಈಗ ನೋಡಿ, ಟೊಮೊಟೊ ಆದ್ರೆ 60 ಪೈಸೆಯಿಂದ ಹಿಡಿದು ₹1 ಟೊಮೊಟೊ ಬರುತ್ತೆ. ಚಿಲ್ಲಿ ಆದ್ರೆ ನಿಮ್ಗೆ ₹1 1.5 ಚಿಲ್ಲಿ ರೇಟ್ ಇರುತ್ತೆ. ಡಿಪೆಂಡ್ಸ್ ಅಪಾನ್ ವೆರೈಟಿ, ಕಂಪನಿ. ಈಗ ಕೆಲವೊಬ್ರು ಕೇಳ್ತಾರೆ, ಸರ್ ನನಗೆ ಅಷ್ಟೊಂದು ಬೇಡ, ಒಂದು ಟ್ರೈನೋ ಅಥವಾ 2 ಟ್ರೈನೋ, ಒಂದು 3 ಕೊಡ್ತೀವ್ರಿ. 1 ಟ್ರೇ 2 ಟ್ರೇ ಎಲ್ಲ ಕೊಡ್ತೀವಿ. ಹೌದಾ? ಸಣ್ಣ ಮಟ್ಟಕ್ಕೂ ಕೊಡ್ತೀವಿ, 20,000 50,000 ತಗೊಳ್ಳೋರ್ಗು ಕೊಡ್ತೀವಿ, ಎಲ್ಲ ಮ್ಯಾನೇಜ್ ಮಾಡ್ತೀವಿ, ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಈಗ ಯಾರೋ ಬರ್ತಿರ್ತಾರೆ, ಅವ್ರ ಮನೆಗಳಿರ್ತಾವೆ, ಕುಷ್ಟಿಗಳೆಲ್ಲ ಮನೆ ಇರ್ತವೆ, ಮನೆ ಮುಂದೆ ಒಂದ್ ಸಣ್ಣ ತೋಟ ತರ ಮಾಡ್ಕೊಂಡಿರ್ತಾರೆ, ನಮಗೊಂದು 50 ಸಸಿ ಬೇಕ್ರಿ ಅಂತ ಬರ್ತಾರೆ, ಕೊಡ್ತೀವಿ. ನಮ್ಗೆ ವರ್ಕೌಟ್ ಆಗಲ್ಲ, ಸುಮ್ನೆ ಖುಷಿಯಿಂದ ಕೊಡ್ತೀವಿ ಅಷ್ಟೇ. ಈಗ ಸಸಿಗಳ ಬಗ್ಗೆ ಹೇಳಿದ್ರೆ, ಎಲ್ಲ ಇದ್ರ ಬಗ್ಗೆ ಹೇಳಿದ್ರಿ, ನಿಮ್ಮ ಹತ್ರ ಯಾವ್ಯಾವ ವೆರೈಟಿಗಳು ಸಿಗ್ತವೆ ಅಂತ ಇನ್ನೊಂದ್ಸರಿ ಹೇಳ್ಬಿಡಿ ಸರ್. ನಮ್ಮಲ್ಲಿ ನೋಡ್ರಿ, ವಿಶೇಷವಾಗಿ ನಮ್ ನರ್ಸರಿಯಲ್ಲಿ ಸುಮಾರು ಜನ ಇರ್ತವೆ, ಸುಮಾರು ಬೀಜ ಡೈರೆಕ್ಟ್ ಊರಂತವು ಇರ್ತವೆ. ಅವು ಈಗ ಬೀಟ್ರೂಟ್ ಆಗ್ಬೋದು, ಬೀಟ್ರೂಟ್, ಮುಲ್ಲಂಗಿ, ಪಾಲಕ್, ಅವೆಲ್ಲ ಸುಮಾರು ಎಲ್ಲ ಡೈರೆಕ್ಟ್ ಊರ್ತಾರೆ. ಈಗ ನಮ್ಮ ನರ್ಸರಿಗಳಲ್ಲಿ ಪ್ರತ್ಯೇಕವಾಗಿ ಸಿಗೋದು ಟೊಮೊಟೊ, ಮೆಣಸಿನಕಾಯಿ, ಬದನೆ, ಹೂಕೋಸು, ಎಲೆಕೋಸು, ಚೆಂಡು, ನುಗ್ಗೆ ಗಿಡಗಳು, ಪಪಾಯ, ಕಲ್ಲಂಗಡಿ, ಇವೆಲ್ಲ ಸಿಗ್ತವೆ. ಆಮೇಲೆ ಸುಮಾರು ರೈತರು ಈಗ ನಮ್ಮ ಇರ್ಕಲ್ಗಡದಿಂದ ಹಿಡಿದು ಬೇವೂರ್ವರೆಗೂ ಹೇಳಿದ್ನಲ್ಲ, ಎಲ್ಲ ಇದು ಸ್ವಲ್ಪ ಪ್ಲಾಟ್ ಏರಿಯಾ, ಇದು ಅಂದ್ರೆ ಸಸಿ ಸೀಡ್ ಪ್ರೊಡಕ್ಷನ್ ಏರಿಯಾ. ಸೊ ಅವರೆಲ್ಲರೂ ಗಂಡು ಎಣ್ಣೆ ಅಂತೇಳಿ ಕೊಡ್ತಿರ್ತಾರೆ, ಅವೆಲ್ಲ ಬೆಳೆಸ್ಕೊಡ್ತೀವಿ. ಈಗ ನಾನು ಮಾತಾಡುವಾಗ ನೀವು ರೈತರ ಹತ್ರ ಮಾತಾಡುವಾಗ ಬಿಳಿ ತುಂಬು, ಹಸಿರು ತುಂಬು ಅಂತ ಏನಿದು? ನೋಡಿ, ಟೊಮೊಟೊದಲ್ಲಿ ಬರುತ್ತೆ ಅದು ಹಸಿರು ತುಂಬು, ಬಿಳಿ ತುಂಬು ಅಂತೇಳಿ. ಟೊಮೊಟೊದಲ್ಲಿ ಏನಾಗುತ್ತೆ, ಹಸಿರು ತುಂಬು ಅಂದ್ರೆ ಕಾಯಿ ಏನಾಗುತ್ತೆ, ಕಾಯಿ ಶುರುವಾದಾಗಿಂದಾನೆ ಫುಲ್ ಹಸಿರಿಂದ ಬರುತ್ತೆ, ಫುಲ್ ಕಾಯೆಲ್ಲ ಹಸಿರಾಗೇ ಇರುತ್ತೆ, ಅದಕ್ಕೆ ಹಸಿರು ತುಂಬು ಅಂತಾರೆ. ಈಗ ನಾವ್ರಿ ನಮ್ಮ ಕೊಪ್ಪಳ, ಹೊಸಪೇಟೆ, ಗಂಗಾವತಿ ಇಲ್ಲೆಲ್ಲ ಹಸಿರು ತುಂಬಿಗೆ ಬಹಳ ಬೇಡಿಕೆ ಇರುತ್ತೆ. ಅದು ಒಳ್ಳೆ ಜವಾರಿ ತರ ಕಾಣ್ತಾ ಇರುತ್ತೆ, ಎಕ್ದಮ್ ಪಕ್ಕ ನೋಡ್ತಾ ಜವಾರಿ ಕಾಯಿ ರೀ ಅಂತಾರೆ. ಬಟ್ ಎಲ್ಲವೂ ಹೈಬ್ರಿಡ್, ಬಟ್ ನೋಡಕ್ ಜವಾರಿ ಮಾಡಲ್ ಇರುತ್ತೆ. ಅದೇ ಬಿಳಿ ತುಂಬು ಏನಾಗುತ್ತೆ, ಕಾಯಿ ಹುಟ್ಟೋದ್ರಿಂದನೇ ಫುಲ್ ಬಿಳುಪಲ್ಲೇ ಬಂದಿರುತ್ತೆ. ಆ ಬಿಳುಪಲ್ಲಿ ವಿಶೇಷ ಏನಂತಂದ್ರೆ ತಡ್ಕೊಳ್ಳೋ ಶಕ್ತಿ, ಇದು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅಂದ್ರೆ ಕಾಯಿ ಸ್ವಲ್ಪ ಗಟ್ಟಿ ಬರುತ್ತೆ, ಅದ್ರ ತೊಗಲು ಸ್ವಲ್ಪ ಡಬಲ್ ಲೇಯರ್ ತೊಗಲಿರುತ್ತೆ, ರಸ ಕಮ್ಮಿ ಇರುತ್ತೆ, ಗಟ್ಟಿರುತ್ತೆ. ಅದೇ ನೀವು ಹಸಿರು ತುಂಬಲ್ಲಿ ಏನಾಗುತ್ತೆ ಅಂದ್ರೆ ಅದು ಅಷ್ಟು ಗಟ್ಟಿರಲ್ಲ, ಸ್ವಲ್ಪ ಮೆತ್ತಗಿರುತ್ತೆ.
ಬೇಸಿಗೆ ಕಾಲದಲ್ಲಿ ಏನಾಗಂತ ಅದು ನೀರು ಬಿಟ್ಬಿಡುತ್ತೆ, ನೀರು ಬಿಟ್ಬಿಡುತ್ತೆ. ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಇದಾದ್ರೆ ತಳ್ಕೊಳ್ಳುತ್ತೆ. ಈಗ ಎಲ್ಲ ದೂರ ಕಳಿಸ್ಬೇಕ್ರಿ, ಹುಬ್ಳಿ ಕಳಿಸ್ಬೇಕು, ಬೆಂಗಳೂರು ಕಳಿಸ್ಬೇಕು ಅಂತಂದ್ರೆ ಈ ಹಸಿರು ತುಂಬು ಏನಾಗುತ್ತೆ, ಸ್ವಲ್ಪ ಮೆತ್ತಗಿರೋದ್ರಿಂದ ದೂರ ಸಾಗಾಣಿಕೆಗೆ ನಡೆಯಂಗಿಲ್ಲ, ಓಕೆ. ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಇರುತ್ತೆ. ಹ್ಮ್. ಅದೇ ಬೆಳೆ ತುಂಬ ಆದ್ರೆ ಎಷ್ಟು ದೂರ ಆದ್ರೂ ಕಳಿಸ್ಬೋದು. ಹ್ಮ್. ಈಗ ಕಾಯಿ ಹರಿದು ಒಂದು 8-10 ದಿನ ಆದ್ರೂ ಕಾಯಿ ಜುಮ್ಮನಂಗಿಲ್ಲ, ಓಕೆ. ಹಂಗೆ ಇರ್ತೈತೆ. ಹಾ. ಇದು ಹಸಿರು ಕಾಯಿ ಏನಾಗುತ್ತೆ Keeping ಒಂದ್ quality 4-5 ಕಡಿಮೆ ದಿನಕ್ಕೆ ಸ್ವಲ್ಪ ಮೆತ್ತಗಾಗುತ್ತೆ. ಆಗುತ್ತೆ. ಆಮೇಲೆ ಅದರಲ್ಲೂ ಹಸಿರು ತುಂಬಲ್ಲೂ ಗಟ್ಟಿ ವೆರೈಟಿ ಬರೋಂಥ ವೆರೈಟಿಗಳು ಇದಾವೆ. ಹ್ಮ್ 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 ಅದು ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಇರ್ತವೆ, ಬಟ್ ಅದು ಇದಾವೆ. ಹ್ಮ್ ಹ್ಮ್ ಬಟ್ ವಿಶೇಷ ಬೇಸಿಕ್ಲಿ ಬೆಳೆ ತುಂಬು ಗಟ್ಟಿರುತ್ತೆ, ಹಸಿರು ತುಂಬು ಸ್ವಲ್ಪ ಮೆತ್ತಗೆ ಬರುತ್ತೆ. ಹ್ಮ್ 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 ಹ್ಮ್. ಈಗ ನನಗೆ ವೆಜಿಟೇಬಲ್ಸ್ ಬಗ್ಗೆ ಹೇಳಿದ್ರಿ ಸರ್, ನಿಮ್ಮ ಹತ್ರ ಯಾವ ವೆರೈಟಿ ಸಿಗ್ತಾವ ಅಂತ ಹೇಳಿದ್ರಿ. ಈಗ ನೆಕ್ಸ್ಟ್ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಎಸ್ ಸರ್. ಶ್ರಾವಣ ಸ್ಟಾರ್ಟ್ ಆದ್ಮೇಲೆ ಚೆಂಡು ಹೂ ಬೇಕಾಗುತ್ತೆ, ಸೇವಂತಿಗೆ ಬೇಕಾಗುತ್ತೆ. Yes, sir. ನಿಮ್ಮ ಹತ್ರ ಯಾವ ವೆರೈಟಿ ಚೆಂಡು ಹೂ ಸಿಗ್ತವೆ, ಏನ್ ಸೇವಂತಿಗೆ ಸಿಗುತ್ತೆ, ರೇಟ್ Yes. ಏನಿರುತ್ತೆ ಸರ್? ಎಸ್ ಸರ್. ಸರ್ ನಾರ್ಮಲಿ ನೋಡಿ, ವಿಶೇಷವಾಗಿ ನಮ್ಮ ನರ್ಸರಿ, ನಮ್ಮದು ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ ಇರ್ಕಲ್ಗಡದಲ್ಲಿ ಇರುವಂಥದ್ದು. ನಾವು ಜಾಸ್ತಿ ಸ್ವಲ್ಪ ಪಾಪ್ಯುಲರ್ ಆಗಿರೋದು ಚೆಂಡು ಹೂವಿನಿಂದ. ನಾವು ಚೆಂಡು ಹೂ ಸುಮಾರು ಕರ್ನಾಟಕ, ಆಂಧ್ರವರೆಗೂ ನಾವು ಸಸಿಗಳನ್ನ ಕಳಿಸ್ಕೊಟ್ಟಿದ್ವಿ. ಈಗ ನೋಡಿ, ನಾವಿರೋದು ಇಲ್ಲಿ ಇರ್ಕಲ್ಗಡದಿಂದ ನಾನು ಮೈಸೂರಿಗೆ ಕಳಿಸಿದ್ದೀನಿ. ಯಾಕಂದ್ರೆ ಮೈಸೂರುಗಳಲ್ಲಿ ನರ್ಸರಿಗಳು ಇಲ್ವಾ. ಆಮೇಲೆ ಬೆಂಗಳೂರು ಹತ್ರ ಸಿರಾ, ತುಮಕೂರು, ಚಿತ್ರದುರ್ಗ, ಸುಮಾರು ಊರುಗಳು, ಎಲ್ಲ ಕಡೆ, ಗುಲ್ಬರ್ಗ, ರಾಯಚೂರು, ಬಾಗಲಕೋಟೆ, ಎಲ್ಲ ಕಡೆ ನಾನು ಚೆಂಡು ಹೂ ನಂಬು ವಿಶೇಷವಾಗಿ ನಾವು ವರ್ಷ ಪೂರ್ತಿ ಚೆಂಡು ಬೆಳಿತೀವಿ. ಓಕೆ. ನೀವು ಎನಿ ಟೈಮ್, ವರ್ಷದಲ್ಲಿ ಯಾವುದೇ ಟೈಮಲ್ಲಿ, ಎಕ್ದಮ್ ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಕೂಡ ನೀವು ಕೇಳಿದ್ರೆ ನಮ್ಮ ಹತ್ರ ಚೆಂಡು ಇರುತ್ತೆ. ಯಾವ ವೆರೈಟಿ ಸರ್ ನಾವು ಜಾಸ್ತಿ ವಿಶೇಷವಾಗಿ ಎಲ್ಲ ಇಲ್ಲಿ ರೈತರಿಗೆ ಸಿಗಬೇಕು ಅಂತ ಅವರು ಬೇಡಿಕೆಗೆ ತಕ್ಕಂತಾನೆ ಬೆಳೆದಿರ್ತೀವಿ. ಆದ್ರೂ ನಮ್ದು ವಿಶೇಷವಾಗಿ ನವಮಿ ಅಂತಿದೆ, ನವಮಿ ಸೀಡ್ಸ್ ಅಂತ. ಆ ನವಮಿ ಸೀಡ್ಸ್ನ ನಾನು ಜಾಸ್ತಿ ಚೆಂಡು ಹೂವಿನ ಕೊಟ್ಟಿದ್ದೀನಿ. ಈ ಒಂದು ಮೂರುವರೆ ವರ್ಷದಿಂದ ನವಮಿ ಸೀಡ್ಸ್ ಜಾಸ್ತಿ ನಾವು ಕೊಟ್ಟಿದ್ವಿ. ಯಾಕಂದ್ರೆ ರೈತರಿಂದ ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಅದರಿಂದ. ರೀ ನಮ್ಗೆ ಏನ್ ಕೊಟ್ರೆ ನಾವು ನವಮಿನೇ ಕೊಡ್ರಿ ಅಂತ ಹೇಳ್ತಾರೆ. ನಮ್ಗೆ ಅದೇ ತಳಿಬೇಕು ಅಂತ ಜನ ಅದೇ ಕೋರಿ ತಗೊಂಡೋಗ್ತಾರೆ, ಕೇಳಿ ತಗೊಂಡೋಗ್ತಾರೆ, ಅದೇ ಬೇಕಂತೇಳಿ. ನವಮಿ ಇದೆ, ಉತ್ಪಲ್ ಇದೆ, ಒಕ್ಕಲ್ ಇದೆ, ಸುಮಾರು ವೆರೈಟಿಗಳು, ಇಂಡಸ್ ಇದೆ, ಈಸ್ಟ್ ವೆಸ್ಟ್ ನವ್ರದ್ದು ಇದೆ, ಎಲ್ಲ ಇದೆ. ಬಟ್ ಸ್ವಲ್ಪ ವೆರೈಟಿಗಳು ಪ್ರಾಮಿನೆಂಟ್ ಆಗಿ ಹೆಸರು ಮಾಡಿರ್ತವೆ. ಯಾಕಂದ್ರೆ ರೈತರಿಂದ ಒಳ್ಳೆ ಫೀಡ್ಬ್ಯಾಕ್ ಬಂದಿರ್ತವೆ, ಅದನ್ನೇ ಜಾಸ್ತಿ ನಾವು ಕೊಡ್ತಾ ಇರ್ತೀವಿ. ಇದು 1 ಎಕರೆ ಎಷ್ಟು ಸಸಿಗಳು ಕೊಡ್ತಾರೆ ಸರ್? ಸರ್ ಇದು ಡಿಪೆಂಡ್ ಸರ್. ಈಗ ನಾರ್ಮಲ್ ಏನಾಗುತ್ತೆ, ದಸರಾ ದೀಪಾವಳಿ ಟೈಮಲ್ಲಿ ಏನ್ ಮಾಡ್ತಾರೆ, ನಾರ್ಮಲ್ ಟೊಮೊಟೊ ಮೆಣಸಿನಕಾಯಿ ಬೆಳೆದಂಗೆ ಬೆಳೆದ್ಬಿಡ್ತಾರೆ. ಸಾಲಿಂದ ಸಾಲಿಗೆ 3 ಅಡಿ, ಸಸಿಂದ ಸಸಿಗೆ 2 ಅಡಿ, ಅಂದ್ರೆ 1 ಎಕರೆಗೆ 10,000 ಹಚ್ಬಿಡ್ತಾರೆ. ಯಾಕಂದ್ರೆ ಅದು ಇರೋದೇ ಸೀಸನ್ ಬಿಸ್ನೆಸ್ ಅಲ್ಲ, ಜಸ್ಟ್ ಆ ಸೀಸನ್ ಅಲ್ಲಿ ಮಾರಿ ಮುಗಿಸ್ಬಿಡ್ತಾರೆ. ಅದಕ್ಕಾಗಿ ಏನಾಗುತ್ತೆ 10,000 ಹಚ್ತಾರೆ. ಬಟ್ ನಾರ್ಮಲಿ ಈ ಕಡೆ ಸೌತ್ ಅಲ್ಲಿ ಹೋದ್ರೆ, ನಮ್ಮ ಬೆಂಗಳೂರು, ಕೋಲಾರ, ತುಮಕೂರು ಆ ಕಡೆ ಎಲ್ಲ ಹೋದ್ರೆ ಏನಾಗುತ್ತೆ, ಅಷ್ಟು ಬೆಳೆ ಇಲ್ಲ. 1 ಎಕರೆಗೆ ಅವರು ಏನ್ ಮಾಡ್ತಾರೆ, 5-4 ಮಾಡ್ಕೋತಾರೆ. ಸಾಲಿಂದ ಸಾಲಿಗೆ 5 ಅಡಿ ಅಥವಾ 6 ಅಡಿ ಬಿಡ್ತಾರೆ, ಸಸಿಯಿಂದ ಸಸಿಗೆ 3 ಅಡಿ ಬಿಡ್ತಾರೆ. ಸೊ ಅಲ್ಲೇನಾಗುತ್ತೆ, ಸಸಿ ಅಷ್ಟು ಬೇಕಾಗಲ್ಲ, 6,000-7,000 ಹೋಗುತ್ತೆ. ಈ ನರ್ಸರಿ ಯಾವ ತರ ಮೇಂಟೈನ್ ಮಾಡ್ತೀರಾ ಸರ್? ಯಾಕಂದ್ರೆ ನಿಮ್ ಕೈಲಿ ಒಬ್ರ ಕೈಲಿ ಆಗಲ್ಲ. ಇಲ್ಲ ನಮ್ಮ ಹತ್ರ ನೋಡಿ, ನಮ್ಮ ನರ್ಸರಿ ನಮ್ಮ ಹತ್ರ ಸುಮಾರು ಒಂದು 7-8 ಲೇಬರ್ ಇರ್ತಾರೆ. ಬೀಜ ಹಾಕೋರೆ ಸಪರೇಟ್, ನರ್ಸರಿ ಮೇಂಟೈನ್ ಮಾಡ್ಕೊಳಕ್ಕೆ ಒಂದು 3 ಜನ ಇರ್ತಾರೆ, ನೀರ್ ಹೊಡೆಯೋದಕ್ಕೆ, ನೋಡ್ಕೊಳ್ಳೋಕೆ, ಮಾತಾಡೋದಕ್ಕೆ ಎಲ್ಲ ಒಂದು 8 ಜನ ನಮ್ಮ ನರ್ಸರಿಯಲ್ಲಿ ಸತತವಾಗಿ ಒಂದು 8 ಜನ ಮ್ಯಾನೇಜ್ ಆಗ್ತಾನೆ ಇರ್ತಾರೆ. ಈಗ ತಾಯಿಯವ್ರದ್ದು ನಮ್ಮ ಪಾತ್ರ ನೋಡಿದೆ, ತುಂಬಾ ಅವ್ರದ್ದು ಅತಿ ಮುಖ್ಯವಾಗಿದೆ. ನಮ್ಮ ತಾಯಿನೇ ಈ ನರ್ಸರಿಗೆ ಬೆನ್ನೆಲುಬೆ ಅವರು. ಸ್ವಲ್ಪ ಕರ್ಬಿಡ್ತೀರಾ ಹಾ, ಸರ್ ಅಮ್ಮ. ಮಾತಾಡ್ಸೋಣ? ಕುದುರಾಣ್. ಸರ್ ಈಗ ನಿಮಗೆ ಬೆನ್ನೆಲುಬು ಅಂದ್ರೆ ಬಲಗೈ ಮತ್ತೆ ಎಡಗೈ ಅಂತ ನಾನು ಅಂತೀನಿ. ನೀವು ಬೆನ್ನೆಲುಬು ನಿಮ್ಮ ತಾಯಿಯವರು ಇದ್ರೆ, Yes. ನಿಮಗೆ ಬಲಗೈ ಮತ್ತೆ ಎಡಗೈ ಇವರೇನೆ. ಹೌದು. ಸ್ವಲ್ಪ ಅವ್ರ ಪರಿಚಯ ಅವ್ರೇ. ಮಾಡಿಸ್ಕೊಡ್ತೀರಿ ಸರ್? ನೋಡ್ರಿ, ನಮ್ಮ ತಾಯಿಯವರು ನಮ್ಮ ತಾಯಿಯರು ನಾನು ಹೊರಗಿನ ವ್ಯವಹಾರಗಳು ಎಲ್ಲವೂ ರೈತ ಹತ್ರ ಮಾತಾಡೋದಾಗ್ಲಿ, ಫೋನ್ ರಿಸೀವ್ ಮಾಡೋದಾಗ್ಲಿ, ಎಲ್ಲ ವಹಿವಾಟುಗಳು ನೋಡೋದು, ಏನು ಔಷಧ ಹೊಡಿಬೇಕು, ಏನು ಮಾಡಬೇಕು, ಅವೆಲ್ಲ ಓವರಾಲ್ ಆಗಿ ನೋಡ್ಕೊತಾ ಇರ್ತೀನಿ. ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ನರ್ಸರಿನ ಓವರಾಲ್ ಆಗಿ ಮೇಂಟೈನ್ ಮಾಡ್ತಿರೋದು, ಮ್ಯಾನೇಜ್ ಮಾಡ್ತಾ ಇರೋದು ನಮ್ಮ ತಾಯಿಯವರೇ. ನಮ್ಮ ತಾಯಿಯವ್ರ ಹೆಸರು ನಾಗರತ್ನಮ್ಮ ಅಂತೇಳಿ. ಅವರು ಓವರಾಲ್ ನರ್ಸರಿ ಮಾಲೀಕರೇ. ಅವರು ಬೆನ್ನೆಲುಬು, ಎಷ್ಟು ಬೆನ್ನೆಲುಬು ಅಂತೇನಿಲ್ಲ, ಫುಲ್ ಬೆನ್ನೆಲುಬೆ ಅವರು, ಫುಲ್ ಎಲ್ಬೆ ಅವರು, ಎಲ್ಲ ಪಿಲ್ಲರೇ ಅವರು. ಹೆಂಗ ಅನ್ಸ್ತಮ್ಮ ನರ್ಸರಿ? ನರ್ಸರಿ ನೋಡಪ್ಪ, ನಮ್ಮ ಮಗ ಅಲ್ಲಿ ಇಲ್ಲಿ ಬಾಳ ವ್ಯಾಪಾರ ಮಾಡ್ದ, ಎಲೆ ಅದೆಲ್ಲ ಮಾಡ್ದ. ಅಲ್ಲಿ ಇದಕ್ಕೆ ಬಾಳ ಆಸೆ ಇತ್ತು. ಎದಕ್ಕಂದ್ರೆ ನಾನು ನರ್ಸರಿ ಮಾಡ್ಬೇಕು, ಈಗ ಅಚ್ಚಂದ್ರಲ್ಲಿ ನಾವು ಓಡಾಡ್ಬೇಕು ಅನ್ನೋ ಆಸೆದಿಂದ ನಾವೆಲ್ಲ ಕೂಡಿದ್ವಿ. ಕರೋನಾ ಬಂತ, ಅವಾಗ ಇಲ್ಲಿಗೆ ಬಂದ್ವಿ. ಎಲ್ಲಾರು ಕೂಡಿ ಮಾತಾಡ್ಕೊಂಡು, ನಮ್ಮ ದೊಡ್ಡ ಮಗ, ನಾವು, ನಮ್ಮ ಸಣ್ಣ ಮಗ ಎಲ್ಲ, ಅವ್ರು ಘಟ್ಟಪ್ರಭಾದಲ್ಲೇ ಮಾಡ್ತಿದ್ರು. ಎಲ್ಲ ಕೂಡಿ ಇಲ್ಲಿ ಮಾತಾಡ್ಕೊಂಡು ಇಲ್ಲಿ ಬಂದು ನರ್ಸರಿ ರೈತರ ಹತ್ರ ಇದ್ರೆ ಹೆಂಗಿರುತ್ತೆ, ನಮಗೊಂದು ಅನುಭವ ಆಗುತ್ತೆ. ಅವ್ರಿಂದ ನಮ್ಮಿಂದ ಅವ್ರಿಗೆ ಅಂದೇಳಿ ಇಲ್ಲಿ 5 ವರ್ಷ ಆಯ್ತು. ಆದ್ರೂ ರೈತರು ನಾವೆಲ್ಲ ಒಂದು ತಾಯಿ ಮಕ್ಕಳಂಗೆ ಚೆನ್ನಾಗಿ ಮಾಡ್ಕೊಂತ, ಅವರು ನಮ್ಗೆ ಸವಲತ್ತು ಕೊಡ್ತಾರೆ, ನಾವು ಅವ್ರಿಗೆ ಸವಲತ್ತು ಕೊಡ್ತೀವಿ. ಭಾಳ ಖುಷಿದಿಂದ ನಗನಗ್ತಾ ಎಲ್ಲರೂ ಭಾಳ ಚೆನ್ನಾಗಿ, ಆರೋಗ್ಯ ಆಗಲಿ, ಊಟ ಆಗಲಿ, ಎಲ್ಲ 4 ಮಂದಿಯಲ್ಲಿ ನಾವು ಚೆನ್ನಾಗಿದ್ರೆ ನಮ್ಗೆ ಭಾಳ ದೇವ್ರ ದಯದಿಂದ ಭಾಳ ಚೆನ್ನಾಗದೀವಿ. ಮಗ ಎಲ್ಲ ನೋಡ್ಕೊಂತೀನಿ, ಮನೆ ಮಗ, ಈ ಮಗಗನ್ನ ಆ ಮಗ ಭಾಳ ನನ್ಗೆ
ಸಣ್ಣ ಮಗ ಇದ್ದಂಗ ಅಯ್ಯಪ್ಪ. ನರ್ಸರಿಯಲ್ಲಿ ಎಲ್ಲದಕ್ಕೂ ನನ್ನ ಮಗ ಬಂದ್ ಹೋಗ್ದ ಇಬ್ರು ಜೊತೆಗಿರ್ತಾನ. ಏನಿದ್ರು ಮಾತಾಡ್ಕೊಂತೀವಿ ಮಾಡ್ತೀವಿ. ಹಾ ಇಬ್ರು ಆಯಪ್ಪ ನಾವು ಮನ್ಯಾಗ ಇದ್ದಂಗೆ ನಾವು ಬೇರೆ ಬೇರೆ ಏನಿಲ್ಲ. ಎಲ್ಲಾ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಮಾಡ್ಕೊಂತೀವಪ್ಪ. ಮೇಂಟೈನ್ ಮಾಡ್ತಾರ ಏನಿಲ್ಲ ಇವ್ರು ನನ್ಗೆ ಹೇಳ್ತಾನೆ, ಇಲ್ಲೇ ನಾವು ಅವ್ರಿಗೆ ಇರ್ಕಲ್ಗಡದವ್ರು. ಹೇಳ್ತೀವಿ, ಇಲ್ಕಲ್ಗಡ. ನಮ್ಮ ಇರ್ಕಲ್ಗಡದವರು ಬಸವರಾಜ್ ಗೌಡ ಅಂತೇಳಿ. ಗೌಡ್ರವರು. ಸೊ ಮೇನ್ ಪಿಲ್ಲರ್ ಈಗ ನಮ್ಮ ಯಾಕಂದ್ರೆ ನರ್ಸರಿಗೆ ಮೇನ್ ಪಿಲ್ಲರ್. ಎಲ್ಲ ನೋಡಕೊಳ್ಳೋದಾಗ್ಲಿ, ವ್ಯವಹಾರ ಮಾಡೋದಾಗ್ಲಿ, ಏನು ಯಾವ ಟೈಮಿಗೆ ಏನ್ ಕೊಡ್ಬೇಕು ಏನಿಲ್ಲ ಎಲ್ಲ ವ್ಯವಹಾರಗಳು ನೋಡ್ಕೋತಾರೆ. ಚೆನ್ನಾಗಿರ್ತೀವಪ್ಪ. ಹಾ ಮೇಂಟೆನೆನ್ಸ್, ಔಷಧ ಹೊಡೆಯೋದು ಎಲ್ಲ ನಾವು ಗೈಡ್ಲೈನ್ಸ್ ಕೊಡ್ತಾ ಇರ್ತೀವಿ. ಅದ್ ನಾವು ಗೈಡ್ಲೈನ್ಸ್ ಕೊಟ್ಟಂಗೆ ಅದ್ರ ಪ್ರಕಾರ ಸೂಪರ್ವೈಸಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನಮ್ಮ ಹತ್ರ ಗೌಡ್ರು ಹೇಳ್ಬೇಕು ಎಷ್ಟು ವರ್ಷ ಆಯ್ತ್ರಿ? 4 ವರ್ಷದಿಂದ 4 ವರ್ಷದಿಂದ ಫಿಕ್ಸ್ ಆಗಿದ್ದಾರೆ. ಚೆನ್ನಾಗದೀವಪ್ಪ ಎಲ್ಲ. ಇವರು ಇದಾರೆ, ಇನ್ನೊಬ್ರು ಮಂಜಣ್ಣ ಅಂತಿದ್ದಾರೆ. ಈ ನಮ್ಮ ಇರ್ಕಲ್ಗಡದ ಪೂಜಾರಿ ಅವರು. ಇಲ್ಲೇ ಬಸವನ ಗುಡಿ ಇದೆ, ಆ ಗುಡಿಯಲ್ಲಿ ಪೂಜಾರಿರು. 1 ವರ್ಷ ಅವರು ಇಲ್ಲಿ ನಮ್ಮ ಹತ್ರ ಇಲ್ಲಿ ವರ್ಕ್ ಮಾಡ್ತಾರೆ, 1 ವರ್ಷ ಮತ್ತೆ ಪೂಜಾರಿ ಕೆಲಸ ಮಾಡ್ತಾರೆ. ಸೊ ಪ್ರತಿ ವರ್ಷ 1 ವರ್ಷ ಇಲ್ಲಿ 1 ವರ್ಷ ಅಲ್ಲಿ, ಆ ಥರ. ಈಗ ಪೂಜೆ ಇದೆ ಅವ್ರದ್ದು, ಈ ವರ್ಷ ಎಲ್ಲ ಪೂಜೆ ಮಾಡ್ತಾರೆ. ಮತ್ತೆ ಉಗಾದಿಗೆ ಮತ್ತೆ ವರ್ಕಿಗೆ ಬರ್ತಾರೆ. ಅವರು ಕಂಟಿನ್ಯೂ ಆಗಿ ಒಂದು 5 ವರ್ಷದಿಂದ ಇದ್ದಾರೆ. 6ನೇ ವರ್ಷ ಅವ್ರದ್ದು. 6 ವರ್ಷದಲ್ಲಿ 1 ವರ್ಷ ಬರೋದು 1 ವರ್ಷ ಹೋಗೋದು, ಆ ಥರ ಮಾಡ್ಕೊಂಡಿದ್ದಾರೆ. ತುಂಬಾ ಧನ್ಯವಾದ. ಆಯ್ತಪ್ಪ. ನಿಮಗೂ ತುಂಬಾ ಧನ್ಯವಾದಗಳು ಸರ್, ಬಂದು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಯೂಟ್ಯೂಬ್ ಅಲ್ಲಿ. ಇಲ್ಲ, ನಿಮ್ channel ಅಲ್ಲಿ. ಜನರ ಹತ್ರಕ್ಕೆ ನಾನು ಫೀಡ್ಬ್ಯಾಕ್ ತಗೊಂಡೆ ನಿಮ್ಗೆ ವಿಡಿಯೋ ಮಾಡ್ತಿರೋದು. ಓಕೆ, ಚೆನ್ನಾಗಿ ಬಂತು, ಚೆನ್ನಾಗಿ ಮಾಡ್ತಾರೆ, ಹೋಗಿ ಬಂದೆ ಅನ್ನೋದಕ್ಕೆ. ಅದಕ್ಕೆ ಏನೆಲ್ಲ ವೆರೈಟಿ ಇದೆ ಅಂತ ನೋಡೋಣ ಅಂತ ಹೇಳಿದ್ರೆ, ಓಕೆ, ನಿಮ್ದು ಹಿಂಗೆ ನಡೀತಾ ಇರಲಿ. ಒಳ್ಳೆ ಬೀಜಗಳದ್ದು ಸಸಿಗಳನ್ನು ಮಾಡಿ ರೈತರಿಗೆ ಕೊಡ್ರಿ. ಆಯ್ತು. ರೈತರು ಸ್ವಲ್ಪ ಹೌದು, ಅವರು ನೀವು ಮುಂದುವರಿತಾ ಇರಿ. ಎಸ್ ಸರ್. ನೀವೆಲ್ಲನ ಕೇಳಪ್ಪ, ನಮ್ಮ ರೈತರು ಬಹಳ ಚೆನ್ನಾಗಂತ ಹೇಳ್ತಾರ. ಕೃಷ್ಣಾರ್ಜುನ್ ನರ್ಸರಿ ಅಂದ್ರೆ ಯಾವಾಗೂ ಮಾರ್ಕ್ ಬಂದಿಲ್ಲ, ಕುಲ್ಲ ಬೀಜ ಹಾಕಂಗಿಲ್ಲ, ಕಂಪನಿ ಬೀಜನೇ ಹಾಕ್ತಿವಿ. ನಿಯತ್ತಾಗಿ ದುಡಿತೀವಿ. ನಮ್ಗೆ 10 ರೂಪಾಯಿ ಇದ್ರೆ ಅವ್ರಿಗೆ ನಮ್ದು 20 ರೂಪಾಯಿ ನಿಯತ್ತೆ ಬಂಡವಾಳ ಸರ್. ಹಾ, ನಿಜಾಯ್ತಿನೇ ಬಂಡವಾಳ ಅಷ್ಟೇ. ನಿಯತ್ತಿನಿಂದಾನೇ ಮಾಡ್ತೀವಪ್ಪ. ನೀನ್ ಬಂದಿದ್ದು ನಮಗ್ ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ಆಯ್ತಪ್ಪ. Thank you, sir. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಅಣ್ಣ, ನೀವು ಧನ್ಯವಾದ.